ಕಟ್ಟಾಕೊಳಕ ಮೆಸೇಜ್ಗಳು, ಕಮೆಂಟ್ಗಳು ಬರೋದಕ್ಕೆ ಶುರುವಾದಾಗ ರೇಣುಕಾ ಸ್ವಾಮಿ ಮೆಸೇಜ್ಗಳಿಗೂ ದರ್ಶನ್ ಫ್ಯಾನ್ಸ್ ಮೆಸೇಜ್ಗಳಿಗೂ ವ್ಯತ್ಯಾಸ ಇಲ್ಲ ಅಂತ. ನೋ ಡಿಫರೆನ್ಸ್ ಬಿಟ್ವೀನ್ ರೇಣುಕಾ ಸ್ವಾಮೀಸ್ ಮೆಸೇಜಸ್ ಆ್ಯಂಡ್ ದರ್ಶನ್ ಫ್ಯಾನ್ಸ್ ಮೆಸೇಜಸ್. ನೀವು ಈಗ ಹೇಳ್ತಾ ಇದ್ದೀರಿ ಇದನ್ನು. ನಾನು ರೇಣುಕಾ ಸ್ವಾಮಿ ಕೊಲೆ ಆದಾಗಲೇ ಹೇಳಿದ್ದೆ. ಅಂದರೆ ರೇಣುಕಾ ಸ್ವಾಮಿ ಕೊಲೆಯಾದಾಗ ಆ ಕೊಲೆಯನ್ನು ಸಮರ್ಥಿಸಿಕೊಳ್ಳೋರು ಏನಂದರು, ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಹಿಂಗೆ ಮಾಡಬೇಕು ಅಂತ. ಇವ್ರು ಯಾರ್ಯಾರ ಮನೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗಿಲ್ಲ ನಮಗೆ ಗೊತ್ತಿಲ್ವಾ? ಮಹಿಳಾ ದ್ವೇಷದ ಮನಸ್ಥಿತಿಯುಳ್ಳ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಅತ್ಯಾಚಾರ, ಕೊಲೆಗೆ ಒಳಗಾಗುತ್ತಾರೆ ಅಂತ ರಮ್ಯಾ ಅವರ 2ನೇ ಪೋಸ್ಟ್. ಇದಕ್ಕೂ ಮತ್ತಷ್ಟು ಅಂದರೆ ಬೈಗಳ ಅಂದರೆ ಅವ್ಯಾವು ನಿಮಗೆ ಅಮ್ಮ ಅಕ್ಕ ಅಯ್ಯೋ ಬೇಡದು ವಿಷಯ. 3ನೇ ಪೋಸ್ಟ್ ಹಾಕ್ತಾರೆ ರಮ್ಯಾ, ದರ್ಶನ್ ಅಭಿಮಾನಿಗಳೇ ನಿಮ್ಮ ಮೆಸೇಜ್ಗಳು ಸಾಕ್ಷಿಯಾಗುತ್ತವೆ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇವೆಲ್ಲದಕ್ಕೂ ಕೂಡ ಬಂದಂಥದ್ದು ಕೆಟ್ಟ ಕೊಳಕ ಕಮೆಂಟ್ಗಳು, ಅಶ್ಲೀಲ ಮೆಸೇಜ್ಗಳು. ಒಂದು ವಿಚಿತ್ರ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾವ ಮಾತುಗಳನ್ನು ಎದುರ ಬದರು ನಿಂತ್ಕೊಂಡಾಡಿದರೆ ಮಕ ಕೆತ್ತ ಹೋಗೋಂಗೆ ಹೊಡೆಸ್ಕೊತಾರೋ ಆ ಮಾತುಗಳನ್ನು ಈಗ ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಹುದು. ಅಂಥ ಮಾತುಗಳನ್ನು ಚೀಪ್ ಡೇಟಾ ಇರುವ, ಕಡಿಮೆ ರೇಟಿಗೆ ಮೊಬೈಲ್ಗಳು ಸಿಗುವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವೇ ಮಾತುಗಳನ್ನು ಎದುರ ಬದ್ರ ಹೇಳಿದರೆ ಏನಾಗ್ತಿತ್ತು ಕತೆ. ಈಗ ಎಲ್ಲೋ ಕೂತ್ಕೊಂಡು ಹಾಕ್ಬಿಡ್ಬೋದು. ಯಾರದೋ ಹೆಸರಿನಲ್ಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಬಹುದು. ನಾಳೆ ಕಂಪ್ಲೇಂಟ್ ಆದರೆ ಅಕೌಂಟ್ ಡಿಲೀಟ್ ಮಾಡ್ದ ತನ್ನ ಪಾಡಿಗೆ ತನ್ನ ಸಂತೆಯಲ್ಲಿ ಕಳೆದೋಗ್ಬಿಟ್ಟ. ನಡೆದು ಬಿಡುತ್ತೆ. ನಾನು ಮೇನ್ ಸ್ಟ್ರೀಮ್ ಮೀಡಿಯಾಗೂ ಸೋಷಿಯಲ್ ಮೀಡಿಯಾಗೂ ಇರೋ ಇಂಪಾರ್ಟೆಂಟ್ ವ್ಯತ್ಯಾಸ ಅದು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾತಾಡಬೇಕಾಗತ್ತೆ. ಇಲ್ಲೇ ಕೂತ್ಕೊಂಡಿರ್ತೀವಿ ನಾವು. ನಾಳೆ ಯಾರೋ ಸಿಟ್ಟಿಗೆದ್ದವರು ಒಂದು 10 ಕೋಟಿ ಕೇಸ್ ಹಾಕಿದ್ರೆ ಅದನ್ನ ಅನುಭವಿಸ್ಬೇಕು. ಅಲ್ಲಿ ಹಂಗಲ್ಲ, ಅಕೌಂಟ್ ಡಿಲೀಟ್ ಮಾಡ್ದ, ನಾಪತ್ತೆ ಆದ, ಮುಗೀತು, ಎಲ್ಲೇ ಅಂತ ಹುಡುಕ್ತೀರಿ. ಅಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ.